ಈ ವಿಷಯ ನೋಡೋಕೆ ಮತ್ತು ಕೇಳೋಕೆ ತುಂಬ ಸಾಮಾನ್ಯವಾಗಿ ಅನಿಸಿದ್ರು ತುಂಬ ಪವರ್ಫುಲ್ ಇದನ್ನು ನೀವು ಪೂರ್ತಿಯಾಗಿ ನೋಡಿ ಈ ರೀತಿ ನೀವು ಮನೆಯಲ್ಲಿ ಪಾಲಿಸ್ತಾ ಬಂದರೆ ಖಂಡಿತ ನಿಮ್ಮ ಕೆಟ್ಟ ದೃಷ್ಟಿ ಅಥವಾ ನಿಮಗೆ ಮಾಡಿಸಿರುವಂಥ ಮಾಟಮಂತ್ರದ್ದು ಪರಿಹಾರ ನಿಧಾನವಾಗಿ ಇದನ್ನು ಹೋಗ್ತಾ ಬರುತ್ತೆ. ಏನು ಎತ್ತಂತ ನೋಡ್ಕೊಳ್ಳೋಣ ಬನ್ನಿ. ನಮಸ್ಕಾರ, ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಫಸ್ಟು ಒಂದು ಮಾಹಿತಿನ ನಿಮಗೆ ಹೇಳ್ತೀನಿ. ಏನಪ್ಪ ಅಂತಂದರೆ ಲಾಭನ ಹಾಕೋದು. ಫಸ್ಟು ನಾವು ಮನೆಯಲ್ಲಿ ಲಾಭನ ಹಾಕೋದ್ರಿಂದ ಏನೆಲ್ಲ ಲಾಭ ಇದೆ, ಎಷ್ಟೆಲ್ಲ ಲಾಭ ಇದೆ, ಇದು ಯಾಕೆ ಹಾಕಬೇಕು, ಏನೆಲ್ಲ ಹಾಕಬೇಕು ಅಂತ ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ನಾನು ಪ್ರತಿನಿತ್ಯ ಲಾಭನ ಹಾಕ್ತಿರೋ ಅಥವಾ ಶುಕ್ರವಾರ ಮಂಗಳವಾರ ಲಾಭನ ಹಾಕ್ತಿರೋ ಅಥವಾ ನಿಮ್ಮ ಮನೆ ದೇವರು ವಾರದ ದಿವಸ ನೀವು ಲಾಭನ ಹಾಕ್ತಿರೋ ಲಾಭನ ಹಾಕಿ. ಲಾಭನ ಹಾಕೋದ್ರಿಂದ ತುಂಬಾ ಉಪಯೋಗವಿದೆ. ನೀವು ಲಾಭನ ಅಂತ ಹೇಳ್ತಾರೆ, ಧೂಪ ಅಂತ ಹೇಳ್ತಾರೆ, ಧೂಪ ಅದನ್ನು ಹಾಕಿ ತುಂಬಾ ಒಳ್ಳೆಯದು. ಮನೆಯಲ್ಲಿ ಪ್ರತಿನಿತ್ಯ ಈ ರೀತಿ ಮನೆಯಲ್ಲಿ ಸಾಂಬ್ರಾಣಿ ಅಥವಾ ಈ ಧೂಪದ ಹೊಗೆ ಆಡೋದ್ರಿಂದ ಮನೆಯಲ್ಲಿ ಏನೇ ಕೆಟ್ಟ ದೃಷ್ಟಿ ಇದ್ರೂ ಕೂಡ ಮನೆಯಿಂದ ಹೊರಗೆ ಹೋಗುತ್ತೆ. ಹಾಗೆ ಯಾರೇ ಏನೇ ಮಾಟ ಮಂತ್ರ ಮಾಡಿದ್ರು ಕೂಡ ಪ್ರತಿದಿನ ನಾವು ಇದನ್ನು ಹಾಕ್ತಾ ಬಂದಾಗ ಏನಾಗುತ್ತಂದರೆ ಇದರ ಅಂಶ ಜಾಸ್ತಿಯಾಗಿ ಕೆಟ್ಟ ದೃಷ್ಟಿ ಅಂಶಗಳನ್ನ ಮಾಟ ಮಂತ್ರ ಮಾಡಿರೋದ್ರಿಂದ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಈ ಲಾಭನ ಹಾಕೋಕೆ ನಾವು ಬಳಸಬೇಕಾಗಿರುವಂಥ ವಸ್ತುಗಳನ್ನ ಇಲ್ಲಿ ತೋರಿಸ್ತಾ ಬರ್ತೀನಿ, ಹಾಗೆ ಹೇಳ್ತಾ ಬರ್ತೀನಿ. ನೀವು ಪೂರ್ತಿಯಾಗಿ ನೋಡಿ. ಇದು ನಾನು ಹೇಳಿದ್ನಲ್ಲ, ನೋಡೋಕ್ಕೆ ಮತ್ತು ಕೇಳೋಕ್ಕೆ ತುಂಬ ಸರಳವಾಗಿ ಅನಿಸಿದ್ರು ಕೂಡ ಇದು ತುಂಬ ಪವರ್ಫುಲ್ ಇರೋದು. ನೀವು ಬೇಕಂದರೆ ಇದನ್ನ ನಂಬಿಕೆ ಇದ್ದರೆ ಮಾಡ್ಕೋಬೋದು. ಇಲ್ಲಿ ಎಕ್ಕದ ಗಿಡನ ತೋರಿಸ್ತಾ ಇದ್ದೀನಿ. ಎಕ್ಕದ ಗಿಡ ಅಷ್ಟೇ ಅಲ್ಲ, ಎಕ್ಕದ ಗಿಡದ ಕಟ್ಟಿಗೆ ಬೇಕು, ಅಂದರೆ ಕಡ್ಡಿಗಳು, ಒಣಗಿರೋ ಕಡ್ಡಿಗಳನ್ನ ಬೇಕು. ಆ ಎಕ್ಕದ ಗಿಡದ ಒಣಗಿರೋ ಕಡ್ಡಿಗಳಿಂದ ನಾವು ಸಣ್ಣಗೆ ಚೂರಾಗಿ ಅದನ್ನು ಮುರಿದು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ. ನಿಮ್ಗೆಲ್ಲಾದರೂ ಸಿಕ್ಕರೆ ಆ ಕಡ್ಡಿ ತುಣುಕುಗಳನ್ನು ಒಂದು 5 ಒಂದು 4 ಅಥವಾ ಒಂದು 2 ನೀವು ಡೈಲಿ ಸಾಂಬ್ರಾಣಿ ಜೊತೆಗೆ ಹಾಕೋಕ್ಕಾಗತ್ತೆ. ಒಣಗಿರುವಂಥ ಎಕ್ಕದ ಕಡ್ಡಿಗಳನ್ನ ಬೇಕಾಗುತ್ತೆ ಸಾಂಬ್ರಾಣಿ ಪ್ರತಿನಿತ್ಯ ಬಳಸೋದಾಗಲಿ ಅಥವಾ ಶುಕ್ರವಾರ ಮಂಗಳವಾರ. ಆಮೇಲೆ ಈ ಬಿಳಿ ಸಾಸಿವೆನ ನೀವು ಅಂಗಡಿಯಲ್ಲಿ ಸಿಗುತ್ತೆ, ಬಿಳಿ ಸಾಸಿವೆನ ತೊಗೊಂಬನ್ನಿ. ಹಾಗೆ ಅದ್ರ ಜೊತೆಗೆ ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ರಲ್ಲ ಲವಂಗ, ಇದನ್ನು ಕೂಡ ಅಷ್ಟೇ ತುಂಬ ಪವರ್ಫುಲ್ಲು. ಬಿಳಿ ಸಾಸಿವೆ ಅಷ್ಟಂತೂ ತುಂಬಾ ಪವರ್ಫುಲ್ಲು. ನಿಮ್ಮ ಮಾಟ ಮಂತ್ರಕ್ಕೆ ಮಾಡಿಸಿರುವಂಥದ್ದು ಮನೆಯಿಂದ ಆಚೆ ಹಾಕೋಕ್ಕೆ ಅದು ಲವಂಗ ಮತ್ತು ಬಿಳಿ ಸಾಸಿವೆ ಮತ್ತು ಎಕ್ಕದ ಒಣಗಿದ ಕಡ್ಡಿಗಳು ಮತ್ತು ಬೇವಿನ ಸೊಪ್ಪು. ಈ ಒಣಗಿರೋ ಬೇವಿನ ಸೊಪ್ಪು ಮತ್ತು ನಿಮಗೆ ಇಲ್ಲಿ ಬಿಳಿ ಸಾಸಿವೆ ಮತ್ತು ಏನಪ್ಪ ಅಂತಂದರೆ ಎಕ್ಕದ ಕಡ್ಡಿಗಳು ತುಂಬ ಪವರ್ಫುಲ್. ಮಾಟ ಮಂತ್ರ ಮಾಡಿಸಿರೋದು ಮನೆಯಿಂದ ಆಚೆ ಆಗೋಕ್ಕೆ ತುಂಬಾ ಪವರ್ಫುಲ್ ಆಗಿರುವಂಥ ಈ ವಸ್ತುಗಳನ್ನು ನೀವು ಮನೆಯಲ್ಲಿ ಪ್ರತಿನಿತ್ಯ ಬಳಸ್ತಾ ಬಂದರೆ ಅಥವಾ ನೀವು ವಾರದಲ್ಲಿ ಬಳಸ್ತಾ ಬಂದರೆ ಖಂಡಿತ ನಿಮಗೆ ಇದರಿಂದ ಪರಿಹಾರ ಮತ್ತು ಮಾಟ ಮಂತ್ರದಿಂದ ಮುಕ್ತಿನೂ ಸಿಗ್ಬೋದು. ಅದಷ್ಟೇ ಅಲ್ಲ, ಕೆಟ್ಟ ದೃಷ್ಟಿ ಏನೇ ಇದ್ದರೂ ಕೂಡ ಮನೆಯಿಂದ ಹೊರಗಡೆ ಹೋಗುತ್ತೆ. ನಿಮಗೆ ಪ್ರತಿದಿನ ಇದು ಹಾಕೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕಡಿಮೆ ಆಗ್ತಾ ಬರುತ್ತೆ, ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ. ತುಂಬಾ ಒಳ್ಳೆಯದಿದು. ತುಂಬ ಮನೆಯಲ್ಲಿ ಖುಷಿ ಸಂಭ್ರಮ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಗೆ ಏನಾದರೂ ಅದೆಲ್ಲ ಸಿಗಲ್ಲ ಅಂದರೆ ಈ ರೀತಿ ಇವಾಗ ಅಂಗಡಿಗಳಲ್ಲಿ ಸಿಗುತ್ತೆ ಸಾಂಬ್ರಾಣಿ. ಇದನ್ನು ಕೂಡ ನೀವು ತೊಗೊಂಬಂದು ವಾರಕ್ಕೆ 1 ಸತಿ ಅಥವಾ ವಾರದಲ್ಲಿ ಒಂದು 2-3 ಸತಿ ಹಚ್ಬೋದು, ಅಥವಾ ಪ್ರತಿನಿತ್ಯ ಹಚ್ತೀನಿ ಅಂದರೆ ತುಂಬಾ ಒಳ್ಳೆಯದು. ಈ ರೀತಿ ಇದನ್ನು ಕೂಡ ನೀವು ಮಾಡ್ಕೊಂಡು ಬರ್ಬೋದು. ಇನ್ನು ಮನೆ ಒರೆಸೋಕ್ಕೆ ಏನೆಲ್ಲ ಹಾಕಬೇಕು ಅಂದರೆ, ಮನೆ ಒರೆಸೋದ್ರಲ್ಲಿ ಅಷ್ಟವಾಗಿರುವಂಥದ್ದು. ಮನೆ ಒರೆಸೋಕ್ಕೆ ನಾವು ಇಲ್ಲಿ ಗಂಜಲ, ಆಕಳ ಗಂಜಲ ಮತ್ತು ಕಲ್ಲುಪ್ಪು ತುಂಬಾ ಉತ್ತಮ ಇದು. ಇದ್ರ ಜೊತೆಗೆ ನಾವು ಕರ್ಪೂರ ಕೂಡ ಹಾಕಬೇಕು. ಕರ್ಪೂರ ಕೂಡ ಅಷ್ಟೇ ತುಂಬಾ ಉತ್ತಮವಾಗಿರುವಂಥದ್ದು. ಇಲ್ಲಿ ನಾವು ಆಕಳ ಗೋಮಂತ್ರ ಮತ್ತು ಕರ್ಪೂರ, ಕಲ್ಲುಪ್ಪು ಮತ್ತು ಅರಿಶಿನ, ಇದು 4 ಬೆರೆಸಿ ನಾವು ವಾರದಲ್ಲಿ ಒಂದು 2 ಸತಿ 3 ದಿನ ಆದ್ರೂ ಈ ಮನೆನ ಒರೆಸ್ಬೇಕು. ಶುಕ್ರವಾರ, ಮಂಗಳವಾರ, ಗುರುವಾರ, ಈ ರೀತಿ ಸೋಮವಾರ ದಿನಗಳಲ್ಲಿ ನೀವು ಈ ಮನೆನ ಒರೆಸ್ತಾ ಬಂದರೆ ತುಂಬಾ ಒಳ್ಳೆಯದು. ಹಾಗೆ ಮತ್ತು ಶನಿವಾರ ಕೂಡ ಒರೆಸ್ಬೋದು. ನಾನು ಏನು ಮಾಡ್ತೀನಿ ಅಂದರೆ ವಾರದಲ್ಲಿ ಒಂದು 3-4 ಸತಿ ಆದರೂ ಅದನ್ನು ಹಾಕಿ ಒರೆಸ್ತೀನಿ. ತುಂಬಾ ಒಳ್ಳೆಯದು. ಅದರಿಂದ ಕೂಡ ನಮಗೆ ಕೆಟ್ಟ ದೃಷ್ಟಿ ಅನ್ನೋದು ಹೋಗುತ್ತೆ. ಇನ್ನು ಈ ನಿಂಬೆಹಣ್ಣಿಂದ ಹೇಳಬೇಕಂದ್ರೆ ಇದು ಅಂತೂ ಇನ್ನೂ ಪವರ್ಫುಲ್ ಆಗಿದೆ. ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಇದನ್ನು ಯಾವ ರೀತಿ ಬಳಸಬೇಕು, ಯಾವ ವಾರದಲ್ಲಿ ಮಾಡಬೇಕು ಅಂತ ಕೂಡ ನಿಮಗೆ ಇಲ್ಲಿ ಹೇಳ್ತೀನಿ ನಾನು. ನಿಂಬೆಹಣ್ಣು ನೋಡಿ, ಒಂದು ನಿಂಬೆಹಣ್ಣನ್ನ ಈ ರೀತಿ ಕಟ್ ಮಾಡಿ ಅದಕ್ಕೆ ನೀವು ಕುಂಕುಮನ ಹಚ್ಚಿ. ಅಂದರೆ ನಿಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಯುತ್ತಲ್ಲ, ಇದು ಯಾವ ದಿನ ಮಾಡಬೇಕು, ಯಾವ ವಾರ ಮಾಡಬೇಕಂದ್ರೆ ಇಲ್ಲಿ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಅಥವಾ ಶನಿವಾರ ಇದನ್ನು ಮಾಡಬೇಕು. ನೀವು ಇದನ್ನು ಈ ರೀತಿ ಕುಂಕುಮ ಹಚ್ಚಿ ಏನು ಮಾಡಬೇಕಂದ್ರೆ ನೀವು ಪೂಜೆ ಎಲ್ಲ ಮುಗಿಸ್ಕೋಬೇಕು. ಫಸ್ಟ್ ಮನೆಯಲ್ಲಿರೋ ಪೂಜೆ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಎಲ್ಲ ಮುಗಿದಾದ್ಮೇಲೆ ಈ ರೀತಿ ಕುಂಕುಮನ ಹಚ್ಚಿ ನೀವು ಬಾಗಿಲಿಗೆ ಒಂದು 3 ಸತಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಒಂದು 3 ಸತಿ ನಿಂಬೆಹಣ್ಣನ್ನು ಇಳಿಸಿ, ಈ ಕಟ್ ಮಾಡಿರೋ ನಿಂಬೆಹಣ್ಣನ್ನೇ ಕುಂಕುಮ ಹಚ್ಚಿರ್ತಾರಲ್ಲ ಅದನ್ನೇ ಈ ಕಡೆ 3 ಸಾರಿ ಇಳಿಸಿ, ಈ ಕಡೆದು ಈ ಕಡೆ, ಎಡಕ್ಕಿಂದ ಬಲಕ್ಕೆ, ಬಲಕ್ಕಿಂದ ಎಡಕ್ಕೆ 3 ಸಾರಿ ಇಳಿಸಿ 2 ಹೋಳುಗಳನ್ನು ಆ ಕಡೆ ಒಂದು ಈ ಕಡೆ ಒಂದು ಬಾಗಿಲು ಮುಂದೆ ಇಡಬೇಕು.
ಅದನ್ನು ನೀವು ಮಂಗಳವಾರ ಅಥವಾ ಶುಕ್ರವಾರ ಇಟ್ಟಿರ್ತೀರಲ್ವಾ, ಅದನ್ನು ಮಾರನೇ ದಿವಸ ನೀವು ಬೆಳಿಗ್ಗೆ ತೆಗಿಬೇಕಾಗುತ್ತೆ. ಬೆಳಿಗ್ಗೆ ಯಾವಾಗ ತೆಗಿಬೇಕಂದ್ರೆ ನಿಮ್ಮ ಮನೆಯವರು ಯಾರೂ ಎದ್ದೇಳಬಾರ್ದು, ಅದಕ್ಕಿಂತ ಮುಂಚೆನೇ ತೆಗಿಬೇಕು. ಎಲ್ಲರೂ ಎದ್ದೋಳಕ್ಕಿಂತ ಮುಂಚೆನೇ ಈ ನಿಂಬೆಹಣ್ಣು ಏನು ಇಟ್ಟಿರ್ತಲ್ಲ ಬಾಗ್ಲಲ್ಲಿ ಈ ರೀತಿ, ಇದನ್ನು ನೀವು ಏನು ಮಾಡಬೇಕಂದ್ರೆ ಬೆಳಗ್ಗೆನೆ ಎದ್ದ ತಕ್ಷಣ ತೆಗ್ದಾಕ್ಬಿಡ್ಬೇಕು. ಕಸ ಹುಡುಗೋಕ್ಕಿಂತ ಮುಂಚೆ ಇದನ್ನು ಒಂದು ಕವರಲ್ಲಿ ಕಟ್ಟಿ ಎಡಗೈಯಿಂದ ಎತ್ಕೋಬೇಕು. ಎಡಗೈಯಿಂದ ಎತ್ಕೊಂಡು ಒಂದು ಕವರಲ್ಲಿ ಹಾಕಿ ಎಡಗೈಯಿಂದನೇ ಅದನ್ನ ಏನು ಮಾಡಬೇಕಂದ್ರೆ ಯಾರು ತುಳಿದೇ ಇರೋ ಜಾಗದಲ್ಲಿ ಬಿಸಾಕ್ಬಿಡ್ಬೇಕು. ಅವಾಗ ನೀವು ನಿಂಬೆಹಣ್ಣು ಇಡಬೇಕಾದ್ರೇ ಕೆಟ್ಟ ದೃಷ್ಟಿಗಳು ಏನು ಬರಬಾರ್ದು ಅಂತ ಕೇಳ್ಕೊಂಡಿಡಿ ಒಂದು. ಆಮೇಲೆ ಇದು ಇಟ್ಟ ಮೇಲೆ ನಿಮಗೆ ಕೆಟ್ಟ ದೃಷ್ಟಿಗಳು ಬರಲ್ಲ ಒಂದು. ಆಮೇಲೆ ಅಕಸ್ಮಾತ್ ನಿಮ್ಮಲ್ಲಿ ಏನಾದರೂ ಕೆಟ್ಟ ದೃಷ್ಟಿ ಇತ್ತು, ಏನಾದರೂ ಈ ಥರದ್ದು ಮಾಡಿದ್ದು ಏನಾದರೂ ಇದ್ದರೆ ನಿಂಬೆಹಣ್ಣಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಏನಪ್ಪ ಅಂತಂದರೆ ಇದು ಸುಳ್ಳಲ್ಲ, ನಮ್ಮ ಫ್ರೆಂಡು ಕೂಡ ಪರೀಕ್ಷೆ ಮಾಡಿ ನೋಡಿದ್ರು, ನಾನು ಕೂಡ ಪರೀಕ್ಷೆ ಮಾಡಿ ನೋಡಿದ್ದೀನಿ. ಇದು ನಾನೇ ಸ್ವಂತ ಮಾಡಿರೋದಲ್ಲ, ಬೇರೆದವ್ರು ಮಾಡಿರೋದು, ಅವ್ರು ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಮಾಡಿದ್ದು. ನಮಗಿಬ್ಬರಿಗೂ ಕೂಡ ಒಂದೇ ಅನುಭವ ಸಿಕ್ಕಿರೋದು. ಹಾಗಾಗಿ ಇದನ್ನು ಏನಂದರೆ ಅವ್ರು ಏನಾದರೂ ಮಾಡಿದ್ದು ಇತ್ತು ಅಥವಾ ನಮ್ಮ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಇತ್ತು ಅಂದರೆ ಆ ಕುಂಕುಮ ಏನೋ ಹಾಕಿರ್ತೀವಿ ನೋಡಿ ಮೇಲೆ, ಅದೇನಾಗುತ್ತಂದರೆ ಒಣಗಿದ ಥರ ಆಗಿ ಒಳಗಡೆ ಬಾಡಿದಂಗಾಗಿ ತೂತಾಗುತ್ತೆ. ಆವಾಗ ಕೆಟ್ಟ ಶಕ್ತಿ ಇದೆ ಅಂತ ಅರ್ಥ. ಅಥವಾ ಹಚ್ಚಿರೋದು ಹಾಗೆ ಲೆವೆಲ್ ಆಗಿ ಸಾಪಾಗಿದ್ರೆ ಅದು ಏನೂ ಇಲ್ಲ ಅಂತ ಅರ್ಥ. ಆ ರೀತಿ. ಇನ್ನು ಲಾಸ್ಟ್ ನಿಮಗೆ ಆಂಜನೇಯನ ಫೋಟೋ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ಪವರ್ಫುಲ್ ನಿಮ್ಗೆ ಇನ್ನೂ ಎಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಎಲ್ಲ ಸರಳವಾಗಿ ಮಾಡ್ಕೊಳ್ಳುವಂಥದ್ದು, ಬೇರೆ ಏನೂ ಇರಲ್ಲ. ನಾವು ಪ್ರತಿನಿತ್ಯನೂ ಆಂಜನೇಯನ ಒಂದು ಶ್ಲೋಕ ಕೇಳೋದಾಗಲಿ ಶ್ಲೋಕ ಹೇಳೋದಾಗಲಿ ಈ ರೀತಿ ನಾವು ಮಾಡ್ತಾ ಬಂದರೆ ಖಂಡಿತ ನಮಗೆ ಕೆಟ್ಟದನ್ನೋದು ಮನೆಯಲ್ಲಿ, ಮನಸ್ಸಲ್ಲಿ ಮತ್ತು ನಮ್ಮ ಮೈಯಲ್ಲಿ ಏನಿರುತ್ತೋ ಎಲ್ಲವೂ ಕೂಡ ಆಚೆ ಹಾಕತ್ತೆ. ಗೊತ್ತಲ್ಲ ಆಂಜನೇಯ ಅಂದರೆ ಎಷ್ಟು ಇದು ಅಂತ ಹೇಳಿಬಿಟ್ಟು. ಹಾಗೆ ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಪೂಜೆ ಮಾಡಿಸೋದಾಗಲಿ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅವನಿಗೆ ಬರೀ ಹಣ್ಣು ಹಚ್ಚಿ ಬಂದರೂ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಪ್ರತಿನಿತ್ಯ ಇದನ್ನು ಕೇಳ್ತಾ ಬನ್ನಿ ನೀವು. ಆಂಜನೇಯನ ಶ್ಲೋಕ ಕೇಳಿ ಮನೆಯಲ್ಲಿ ಹಚ್ಚಿಡಿ. ಸಾಯಂಕಾಲ ಮತ್ತು ಬೆಳಿಗ್ಗೆ ಆಂಜನೇಯನ ಶ್ಲೋಕ ಹಚ್ಚಿಡೋದ್ರಿಂದ ಕೆಟ್ಟ ದೃಷ್ಟಿ ಅನ್ನೋದು ಬೇಗ ಮನೆಯಿಂದ ಹೊರಗೆ ಹೋಗುತ್ತೆ. ಇದು ಹೇಳ್ತಾ ಇದ್ದೀನಿ ಸುಮ್ಮನೆ ಅಂತ ಅಲ್ಲ, ನಿಮಗೆ ಅದೇ ಹೇಳ್ತೀನಲ್ಲ, ಡೌಟ್ ಇದ್ದರೆ ಅದನ್ನು ಒಂದು ವಾರ ಆದರೂ ಮಾಡಿದ್ರೆ ನಿಮಗೆ ಅದರ ವ್ಯತ್ಯಾಸಗಳನ್ನ ಗೊತ್ತಾಗತ್ತೆ. ಇಲ್ಲಿ ನಾನು ಯಾವುದು ಸುಮ್ಮನೆ ಹೇಳಲ್ಲ. ಹಾಗಾಗಿ ಮತ್ತು ನೀವು ಪ್ರತಿ ಸತಿ ಪೂಜೆ ಮಾಡಬೇಕಾದ್ರೆ ಸಾಯಂಕಾಲ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಗಂಟೆ ಬಾರಿಸ್ತಾ ನೀವು ಊದಿನ ಕಡ್ಡಿ ಬೆಳಗೋದಾಗಲಿ ಧೂಪ ಹಾಕೋದಾಗಲಿ ಮಾಡಿದ್ರೆ ಖಂಡಿತ ಗಂಟೆ ಸೌಂಡಿಗೆ ಏನಾಗುತ್ತಂದರೆ ಕೆಟ್ಟ ದೃಷ್ಟಿ ಅನ್ನೋದು ಮನೆಯಿಂದ ಹೊರಗೆ ಹೋಗುತ್ತೆ. ತುಂಬ ಪವರ್ಫುಲ್ ಆಗಿದೆ ಅಂದರೂ ಕೂಡ ಅದು ಇರಲ್ಲ, ಖಂಡಿತ ಹೋಗುತ್ತೆ. ಅದ್ರ ಮೇಲೂ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಸಮಸ್ಯೆಗಳಿದ್ದರೆ ಖಂಡಿತ ಒಂದ್ಸತಿ ಆಸ್ಪತ್ರೆಗೆ ಹೋಗಿ ತೋರಿಸಿ. ಯಾಕಂದರೆ ಎಲ್ಲವೂ ಇರುತ್ತೆ ದೇಹದಲ್ಲಿ ಮನುಷ್ಯನಿಗೆ. ಹಾಗಾಗಿ ಹೇಳ್ತಾ ಇರೋದು, ಎಲ್ಲ ಪೂಜೆ ಪುನಸ್ಕಾರ ಮಾಡಿದರೂ ನಮಗೇನಾಗಿಲ್ಲ, ಆಗ್ತಾ ಇಲ್ಲ ಅಂದರೆ ಒಂದ್ಸತಿ ಹಾಸ್ಪಿಟ್ಲಿಗೆ ತೋರಿಸಿ, ಹಾಗೆ ಅದ್ರ ಸಮಸ್ಯೆನೂ ಕೂಡ ಬಗೆಹರಿಸ್ಕೊಳ್ಳಿ. ಖಂಡಿತ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನೆ ಕಮೆಂಟ್ ಮಾಡಿ ತಿಳಿಸಿ, ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಳಗೆ. ಮತ್ತೆ ಇದೇ ಥರ ಹೊಸ ವಿಡಿಯೋ ಹಾಕ್ತಾ ಇರ್ತೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.